ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಮಾಜಿ ಶಾಸಕರಾದಂತಹ ಶ್ರೀ ಎ ಮಂಜುನಾಥ್ ರವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಲೋ. ಶ್ರೀ ನಾಡಪ್ರಭು ಕೆಂಪೇಗೌಡರಿಗೆ, ಶ್ರೀ ನಾಡಪ್ರಭು ಕೆಂಪೇಗೌಡರಿಗೆ. ಬಂಧುಗಳೇ, ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗ ಟ್ರಸ್ಟ್ ಬಿಡದಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದುಕೊಟ್ಟಂಥ ಹಿರಿಯರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿ ಸೇವೆಯನ್ನು ನಿರ್ವಹಿಸಿ ಭಾಳಷ್ಟು ಈ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾ ದಾನವನ್ನು ಮಾಡಿರ್ತಕ್ಕಂಥ CM ಲಿಂಗಪ್ಪಾಜಿಯವರೇ, ಇನ್ನೋರ್ವ ಹಿರಿಯರು ಶ್ರೀ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವಿರತ ಹೋರಾಟವನ್ನು ತಮ್ಮ ಹೃದಯದಲ್ಲಿ ಇಟ್ಕೊಂಡು ಅವ್ರದ್ದು ಎಷ್ಟೇ ಕೆಲಸ ಇದ್ದರೂ ಕೂಡ ಕೆಂಪೇಗೌಡರ ಬಗ್ಗೆ ಇಡೀ ನಾಡಿಗೆ ಅರಿವನ್ನು ಮೂಡಿಸುವ ಮೂಲಕ ಅವರ ತತ್ವ ಆದರ್ಶವನ್ನು ನಾವೆಲ್ಲ ಮೈಗೂಡಿಸ್ಕೊಂಡು ಯಾವತ್ತಿಗೂ ಕೂಡ ನಾವು ಅವರ ಆದರ್ಶ ಪ್ರೇಯರಾಗಿ ಇರಬೇಕು ಅನ್ನುವಂಥ ಈ ನಾಡಿಗೆ ಸಾರಿದಂಥ ನಾಡಪ್ರಭು ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಆತ್ಮೀಯರು ಆದಂಥ HM ಕೃಷ್ಣಮೂರ್ತಿರವರೇ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ HL ಉಲ್ವಾಡಿ ರವೀಂದ್ರರವರೇ, ಯುವಕ ಸ್ನೇಹಿತರಾದಂಥ BJP ಮುಖಂಡರಾದಂಥ ಪ್ರಸಾದ್ ಗೌಡ್ರೆ, ಹಿರಿಯರಾದಂಥ ಈ ಭಾಗದ ಮುಖಂಡರು, ಈ ಹಿಂದೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಸೇವೆಯನ್ನು ನಿರ್ವಹಿಸಿದಂಥ ದಿವಂಗತ C ಬೋರಪ್ಪನವರ ಸುಪುತ್ರರಾದಂಥ HL ಚಂದ್ರಣ್ಣರವರೇ, ಹಿರಿಯರಾದಂಥ ಚಿಕ್ಕಣ್ಣಯ್ಯವರೇ, ಸೋಮೇಗೌಡ್ರೆ, ಡಾಕ್ಟರ್ ಭರತ್ರವರೇ, ಮಂಚನಾಕ್ನಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಪವಿತ್ರ ಬಸವರಾಜ್ರವರೇ, ಇನ್ನೋರ್ವ ಗೋಪಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಸರೋಜಮ್ಮ ಅವರೇ, ಚಂದ್ರು ಅವರೇ, ಹಿಂದಿನ ಸಾಲಲ್ಲಿ ಕುಳಿತಿದ್ದಂಥ ಎಲ್ಲ ಸ್ನೇಹಿತರು, ಯಾರು ಅನ್ಯತಾ ಭಾವಿಸಬಾರ್ದು, ಲೋಕೇಶ್ ಅವರ ಆದಿಯಾಗಿ, ಗೋಪಾಲಣ್ಣವರ ಆದಿಯಾಗಿ, ನಮ್ಮ ನರಸಿಂಹಣ್ಣ PLD ಬ್ಯಾಂಕ್ನ ಅಧ್ಯಕ್ಷರು, ಅವರೆಲ್ಲ PLD ಬ್ಯಾಂಕ್ ನಿರ್ದೇಶಕರಿದ್ದಾರೆ, ಮಾಜಿ ಕೌನ್ಸಿಲರ್ಗಳಿದ್ದಾರೆ, ಹಾಲಿ ಪುರಸಭೆ ಸದಸ್ಯರುಗಳಿದ್ದಾರೆ, ಯಾರು ಅನ್ಯತಾ ಭಾವಿಸಬಾರ್ದು, ಸಮಯದ ಅಭಾವ. ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಕೆಂಪೇಗೌಡರ ಅಭಿಮಾನಿ ಬಂಧುಗಳೇ, ಹಲವಾರು ಮುಖಂಡರುಗಳು ಕೂಡ ಭಾಳಷ್ಟು ಜನ ಮುಂದೆ ತಾವೆಲ್ಲ ಆಸೀನರಾಗಿದ್ದೀರಿ, ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಕೆಂಪೇಗೌಡರ ಬಗ್ಗೆ ನಮಗೆ ಈ ಭಾಗಕ್ಕೆ ಅಕ್ಷರಶಃ ಅರಿವು ಕಡಿಮೆ ಅಂತೇಳಿ ನಾನಾದರೂ ಒಪ್ತೇನೆ. ಸೊ ಯಾಕೆ ಅಂತ ಗೊತ್ತಿಲ್ಲ, ನನಗೆ ತಿಳಿದ ಹಾಗೆ ಯಾರು
ಪುಸ್ತಕಗಳನ್ನು ಓದ್ತಿದ್ರು, ಈ ನಾಡಿನ ಬಗ್ಗೆ ತಿಳ್ಕೊಳ್ತಿದ್ರು, ಅವರ ವಿಚಾರಧಾರೆಯನ್ನು ಗ್ರಹಿಸ್ತಿದ್ರು. ಅಂಥವ್ರಿಗೆ ಕೆಂಪೇಗೌಡರು ಏನೇನು ಮಾಡಿದ್ರು, ಕೆಂಪೇಗೌಡರು ಯಾರು, ಕೆಂಪೇಗೌಡರು ಎಷ್ಟನೇವ್ರು, ಇವರು ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥ ಕೆಂಪೇಗೌಡರು ಯಾರು ಅಂಥೇಳಿ ಒಂದಷ್ಟು ಜನ ಈ ವಿಚಾರವನ್ನು ತಿಳ್ಕೊಂಡಿದ್ರು. ಆದರೆ ಇತ್ತೀಚೆಗೆ ಸುಮಾರು ಒಂದು 15-20 ವರ್ಷಗಳಿಂದ ಈಚೆಗೆ ಕೆಂಪೇಗೌಡರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರ್ಥಕೊಳ್ಬೇಕು, ಅವರ ಆಚಾರ ವಿಚಾರವನ್ನು ತಿಳ್ಕೊಳ್ಬೇಕು, ಅವರ ಆದರ್ಶವನ್ನು, ಅವರ ಮಾರ್ಗದರ್ಶನವನ್ನು, ಅವರು ಈ ನಾಡಿಗೆ ಮಾಡಿದಂಥ ದುಡಿಮೆಯನ್ನು ನಾವೆಲ್ಲ ತಿಳ್ಕೊಳ್ಬೇಕು ಅಂತೇಳಿ ಭಾಳಷ್ಟು ದಾರ್ಶನಿಕರು, ಪೂಜ್ಯ ಸ್ವಾಮೀಜಿಗಳು, ನಮ್ಮ ಎಚ್.ಎಂ. ಕೃಷ್ಣಮೂರ್ತಿ ಅಂತ ಅವರು ಭಾಳಷ್ಟು ಹೋರಾಟವನ್ನು ಮಾಡಿಕೊಂಡು ಮುಂದೆ ಬಂದರು. ನಮಗೆ ಸುಮಾರು ಒಂದು 15 ವರ್ಷ ಇರಬೇಕು. 15 ವರ್ಷದ ಹಿಂದೆ ನಾಡಪ್ರಭು ಕೆಂಪೇಗೌಡರ ಸಮಿತಿ ಅಂತ ರಚನೆ ಮಾಡಿ, 15 ವರ್ಷ ಆಯಿತಾ ಸರ್ ನೀವು ರಚನೆ ಮಾಡಿ? 23 ವರ್ಷ. 23 ವರ್ಷದ ಹಿಂದೆ ಸಮಿತಿ ಅಂತ ರಚನೆ ಮಾಡಿ ಅವ್ರ ಬಗ್ಗೆ ಜಯಂತ್ಯೋತ್ಸವವನ್ನು ಮಾಡೋದ್ರ ಜೊತೆಯಲ್ಲಿ, ಅವ್ರ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಯಲ್ಲಿ ಮಾಗಡಿನಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನ ಮಾಗಡಿನಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೊರಟರು. ನಂತರ ಇತ್ತೀಚಿನ ದಿನದಲ್ಲಿ ಮಾಗಡಿನಲ್ಲೇ ಬೆಂಗಳೂರು ನಿರ್ಮಾಪೃತ ಅಂತ ಕೆಂಪೇಗೌಡರು ಕೆಂಪಾಪುರದಲ್ಲೇ ಐಕ್ಯರಾಗಿದ್ದಾರೆ ಅಂತೇಳಿ ಸುಮಾರು ಒಂದು 10 ವರ್ಷದಿಂದ ಆ ವೀರ ಸಮಾಧಿ ನಮಗೆ ಪತ್ತೆ ಆಯಿತು. ಸೊ ಆ ವೀರ ಸಮಾಧಿಗೆ ಏನಾದರೂ ಕಾಯಕಲ್ಪವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೋರಾಟಗಳು ನಡೆದವು. ನಮ್ಮ ನಿರ್ಮಲಾನಂದ ಶ್ರೀಗಳು ಕೂಡ ಅದಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದೇನಾದರೂ ಮಾಡಿ ಒಂದು ಐತಿಹಾಸಿಕವಾದಂಥ ಕೇಂದ್ರ ಮಾಡಬೇಕು ಅಂಥೇಳಿ ಹೊರಟಂಥದ್ದು. ಇವತ್ತು ಬೆಂಗಳೂರು ನಿರ್ಮಾಪಕ ಅಂತ ಕೆಂಪೇಗೌಡರ ಬಗ್ಗೆ ನಮ್ಮ ರವೀಂದ್ರ ಅವರು ಮಾತಾಡಿದ್ದಾರೆ, CM ಲಿಂಗಪ್ಪಾಜಿಯವರು ಮಾತಾಡಿದ್ದಾರೆ. ಅವರು ಬೆಂಗಳೂರು ಅನ್ನುವಂಥ ಈ ಪಟ್ಟಣವನ್ನು ಅವರ ದೂರದೃಷ್ಟಿಯಿಂದ ಕಟ್ಟಲಿಲ್ಲ ಅಂದಿದ್ರೆ ಇವತ್ತು ಯಾವುದು ನಮ್ಮ ರಾಜ್ಯಕ್ಕೆ ಕ್ಯಾಪಿಟಲ್ ಆಗ್ತಿತ್ತು, ಅಂದರೆ ರಾಜಧಾನಿ ಆಗ್ತಿತ್ತು, ಇಡೀ ವಿಶ್ವದ ಜನ ಇವತ್ತು ಬೆಂಗಳೂರು ಕಡೆ ಬಂದು ಮುಖ ಮಾಡ್ತಾ ಇರೋದನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತಿತ್ತ? ನಾವೆಲ್ಲ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥವ್ರು, ಅಂದರೆ ನಾವು ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿ ಇದ್ದಂಗೆ. ಆದರೆ ಇವತ್ತು ಬೆಂಗಳೂರನ್ನ ಹುಡ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಜನ, ಅವರು ಯಾವ ಉದ್ದೇಶಕ್ಕೆ ಬರ್ತಾರೋ ಅದು ಬೇರೆ. ಅವರು ರಾಜಕಾರಣಕ್ಕೆ ಬರ್ಬೋದು, ವ್ಯಾಪಾರಕ್ಕೆ ಬರ್ಬೋದು, ಉದ್ಯೋಗಕ್ಕೆ ಬರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಂದರೂ ಕೂಡ ಬೆಂಗಳೂರು ಎಷ್ಟು ಆಕರ್ಷಣವಾಗಿ ಅವರನ್ನು ಸೆರೆದೆ ಹಿಡಿತಾ ಇದೆ ಅನ್ನುವಂಥ ಶಕ್ತಿ ಅವತ್ತು ಕೆಂಪೇಗೌಡರ ಒಂದು ವಿಷನ್ನು, ದೂರದೃಷ್ಟಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ನೀವು ಯಾವುದೇ ಪಟ್ಟಣಕ್ಕೆ ಹೋಗಿ ಅಷ್ಟು ಅಟ್ರಾಕ್ಷನ್ ಇಲ್ಲ. ಹೇಳ್ಬೋದು ಏನೋ ಇಡೀ ನಮ್ಮ ರಾಜ್ಯದವ್ರು ಬರ್ತಾವ್ರ, ನಮ್ಮ ದೇಶದವ್ರು ಬರ್ತಾವ್ರ ಅಂತ. ಇಡೀ ವಿಶ್ವದ ಜನ ಇವತ್ತು ಬೆಂಗಳೂರಿನಲ್ಲಿ ಬಂದು ನಾವು ಇಲ್ಲೇ ನೆಲೆಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತಾ ಇದ್ದಾರೆ ಅಂದರೆ ಆ ಶಕ್ತಿ, ಆ ಪುಣ್ಯಾತ್ಮ ಅದು ಏನು ಬಿಟ್ಟೋಗಿದ್ದಾರೆ ಅನ್ನೋದನ್ನ ನಾವು ನೀವೆಲ್ಲ ಅರ್ಥಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಬೆಂಗಳೂರಿನ ಯಾವ ದೃಷ್ಟಿಕೋನದಲ್ಲಿ ಇಷ್ಟು ವಿಶಾಲವಾದಂಥ ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು, ಅವರವತ್ತು ಯಾವ ಬಡ್ಜೆಟ್ಟು ಇರಲಿಲ್ಲ, ಅವ್ರಿಗೆ ಯಾವ ಆಕ್ಷನ್ ಪ್ಲಾನು ಇರಲಿಲ್ಲ.
ಯಾವ ಟೆಂಡ್ರೂ ಇರಲಿಲ್ಲ, ಯಾವ ಗುತ್ತಿಗೆದಾರು ಇರಲಿಲ್ಲ. ಅವತ್ತು ಅದಕ್ಕಿಂತ ಮಿಗಿಲಾಗಿ ಯಾವುದೇ ರೆವಿನ್ಯೂ ಸೋರ್ಸ್ಗಳು ಕೂಡ ಅವತ್ತು ಇವತ್ತಂಗೆ ಇರಲಿಲ್ಲ. ಅವರು ಅವತ್ತು ಕಲೆಕ್ಟ್ ಮಾಡ್ತಿದ್ದಿದ್ದೆ ಕಂದಾಯ ಅಂತೇಳಿ ಯಾರು ಭೂಮಿ ಉಳುಮೆ ಮಾಡ್ತಿದ್ದಾರೆ ಆ ಉಳುಮೆ ಮಾಡೋಷ್ಟು ಜಮೀನುಗಳಿಗೆ ಒಂದು ಸಾಧಾರಣ ಕಂದಾಯ ರೀತಿಯಲ್ಲಿ ಅವರು ಕಂದಾಯವನ್ನು ವಸೂಲು ಮಾಡಿ ಅವತ್ತು ದೇಶವನ್ನು, ಈ ನಗರವನ್ನು ಕಟ್ಟಿದಂಥ ಪುಣ್ಯಾತ್ಮರು. ಇವತ್ತು ನಾವು ಎಲ್ಲಿ ಬಂದು ನಿಂತಿದ್ದೀವಿ? ನಮಗೆ ಬಡ್ಜೆಟ್ ಇದೆ, ಆಕ್ಷನ್ ಪ್ಲಾನ್ ಇದೆ, ಇಂಜಿನಿಯರಿಂಗ್ ಸೆಕ್ಷನ್ ಇದೆ, ಟೆಂಡ್ರ್ ಇದೆ, ಗುತ್ತಿಗೆದಾರರು ಕಾಂಟ್ರಾಕ್ಟ್ ಇದ್ದಾರೆ. ಎಲ್ಲ ಮಾಡಿದ್ರೂ 1 ಕೋಟಿ ರೂಪಾಯಿ ಕೆಲಸಕ್ಕೆ 25 ಲಕ್ಷ ರೂಪಾಯಿ ಕೆಲಸ ಅಲ್ಲಾಗಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಮೆಚ್ಕೊಳ್ಳೋಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದು ನಿಂತಿದ್ದೇವೆ. ಎಷ್ಟು ಕೆರೆ, ಕಟ್ಟೆ, ಕೋಟೆ, ಕೊತ್ತಲುಗಳನ್ನು ಕಟ್ಟಿದಂಥ ಪುಣ್ಯಾತ್ಮರು. ಇವತ್ತು ನಾವು ಇಷ್ಟೊಂದು ಟೆಕ್ನಾಲಜಿನ ಮುಂದುವರೆದಿದ್ದೀವಿ. ಸಾವಂದುರ್ಗ ಬೆಟ್ಟದ ಮೇಲೆ ಅವರು ಕೋಟೆ ಅಷ್ಟೆಷ್ಟು ದಪ್ಪ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಇವತ್ತು ನಾವು ಇಷ್ಟು ಅಡ್ವಾನ್ಸ್ ಆಗಿದ್ರೂ ಇವತ್ತು ನಮ್ಮ ಕೈಲಿ ಮಾಡ್ಲಿಕ್ಕೆ ಸಾಧ್ಯನಾ? ಇವತ್ತು ಮಾಗಡಿಲಿರೋ ಕೋಟೆನೇ ನಾವು ಉಳಿಸ್ಕೊಳ್ಳೋಕ್ಕೆ ಅದನ್ನು ಮರುನವೀಕರಣ ಮಾಡಿ, ರಿಸನವೇಟ್ ಮಾಡಿ ಆ ಒಂದು ಕೋಟೆನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇವತ್ತು. ಅವತ್ತು ಆ ಪುಣ್ಯಾತ್ಮರು ಯಾವ ರೀತಿ ಕಟ್ಟಿದ್ರು, ಯಾವ ರೀತಿ ಅದರಲ್ಲಿ ಸಾಮ್ರಾಜ್ಯವನ್ನು ಮಾಡಿದ್ರು, ಯಾವ ರೀತಿ ಅದನ್ನು ರಕ್ಷಣೆಯನ್ನು ಮಾಡ್ಕೊಂಡು ಬಂದರು, ಇದನ್ನು ನಾವು ತಿಳ್ಕೊಳ್ಬೇಕು, ಇದನ್ನು ನಾವು ಅರ್ಥಕೊಳ್ಬೇಕು. ಇದಕ್ಕೋಸ್ಕರನೇ ಡಾಕ್ಟರ್ ರವೀಂದ್ರ ಅವರು ಹೇಳಿದ್ದು, ಯಾರು ಅನ್ವೇಷಣೆಗಳನ್ನು ಮಾಡಿದ್ದಾರೆ, ಯಾರು ಇದ್ರ ಬಗ್ಗೆ ಅಧ್ಯಾಯವನ್ನು ಮಾಡಿದ್ದಾರೆ, ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವಂಥ ಕೆಲಸ ಸರ್ಕಾರ, ಜನಪ್ರತಿನಿಧಿಗಳು ಮಾಡಲಿ ಅಂತೇಳಿ ಅವರು ಒಳ್ಳೆಯ ಅರ್ಥದಲ್ಲಿ ಹೇಳಿದ್ದು. ನಾವೆಲ್ಲಿ ಮಾಡ್ತಾ ಇದ್ದೀವಿ? ಕೆಂಪೇಗೌಡರ ಜಯಂತಿ ಮಾಡೋಕ್ಕೆ ಇಷ್ಟು ವರ್ಷ ಬೇಕಾ? 500 ವರ್ಷದ ಹಿಂದೆ ಆ ಪುಣ್ಯಾತ್ಮ ಬೆಂಗಳೂರನ್ನು ಕಟ್ಟಿದಂಥ ಪುಣ್ಯಪುರುಷನ ಜಯಂತಿಯನ್ನು ಮಾಡಲಿಕ್ಕೆ ನಾವು ಇಷ್ಟು ವರ್ಷ ತೆಗೆದುಕೊಂಡ್ವಿ. ಅವರ ಹೆಸರಿನಲ್ಲೇ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಲಿಕ್ಕೆ ಇಷ್ಟು ವರ್ಷ ತೆಗೆದುಕೊಂಡ್ವಿ. ಕಳೆದ 10 ವರ್ಷದಿಂದ ಪ್ರಾಧಿಕಾರ ನಡೀತಾ ಇದೆ. ಅವ್ರ ಹೆಸರಿನಲ್ಲಿ ಆ ಪ್ರಾಧಿಕಾರಕ್ಕೊಂದು ಕಚೇರಿ ಇಲ್ಲ ಇವತ್ತಿಗೂ ಕೂಡ. ನಿನ್ನೆ ಉಪಮುಖ್ಯಮಂತ್ರಿಗಳು ಹೃದಯ ಶ್ರೀಮಂತಿಕೆಯಿಂದ ಆ ಜಾಗವನ್ನು ಗುರುತಿಸಿ ಇವತ್ತು ಅಲ್ಲಿ ಒಂದು ಭವನವನ್ನು ಮಾಡಬೇಕು, ಪ್ರಾಧಿಕಾರಕ್ಕೆ ಒಂದು ಕಚೇರಿಯನ್ನು ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಕೆಲಸಕ್ಕೆ ಮುನ್ನಡಿಯನ್ನು ಬರೆದಿದ್ದಾರೆ. ಸಂತೋಷ, ಅವ್ರಿಗೆ ಅಭಿನಂದನೆ. ಆದರೆ ನಾವುಗಳು ಯಾರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಟ್ಕೊಂಡು ಹೋಗಿ ಅಂತೇಳಿ ಮಾಡಿದ್ದಾರೆ ಅವ್ರಿಗೆ ಮಾಡಲಿಕ್ಕೆ ಇಷ್ಟೊತ್ತು ಆಯ್ತಾ ಅಂತ. ಹಿಂದೆ ನಾನು ಶಾಸಕನಾಗಿದ್ದಾಗ ಕೆಂಪೇಗೌಡರ ವೀರ ಸಮಾಧಿಯನ್ನು ಗುರುತಿಸಿದಂಥ ಸಂದರ್ಭದಲ್ಲಿ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ಕೆಂಪೇಗೌಡರು ಅಂದರೆ ಏನು ಅಂದರೆ ನಮ್ಮ ಎಚ್.ಎಂ. ಕೃಷ್ಣಮೂರ್ತಿಯವ್ರನ್ನ ತೋರಿಸ್ತಿದ್ವಿ. ನಿಜವಾದ ಆಧುನಿಕ ಕೆಂಪೇಗೌಡರು ಏನಿದ್ರೆ ಅವರೇ ಅಪ್ಪ ಅಂತೇಳಿ ನಾವೆಲ್ಲ ಭಾವನೆಯಿಂದ, ಭಾಳ ಸಂತೋಷದಿಂದ ಭಾವನೆಯಾಗಿ ತಿಳ್ಕೊಂಡಿದ್ದವರು. ಅವರು ಸುಮಾರು 15 ವರ್ಷದಿಂದ ಈಚೆ ಅಲ್ಲಿಂದ ಜ್ಯೋತಿ ವೀರ ಸಮಾಧಿಯಿಂದ ಜ್ಯೋತಿಯನ್ನು ಬೆಂಗಳೂರು ಕೆಂಪೇಗೌಡ ಜಯಂತಿಯನ್ನು ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದಾಗಿಂದ ಪ್ರತಿ ವರ್ಷ ಅವರೇನೆ ಆ ಜ್ಯೋತಿಯನ್ನು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಮಾಡಿದರು. ಸೊ ಅರ್ಥಪೂರ್ಣವಾಗಿ ಭಾಳ ಗೌರವದಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸನ ಅವರು ಮಾಡ್ಕೊಂಡು ಬಂದಿದ್ದರು. ನನಗೂ ಒಂದು ಜವಾಬ್ದಾರಿ ಸಿಕ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ. ಬನ್ನಿ ಸ್ವಾಮೀಜಿ. ನಮ್ಮ ಶ್ರೀ 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 ನಿಶ್ಚಲಾನಂದ ಮಹಾಸ್ವಾಮಿಗಳು ಒಕ್ಕಲಿಗರ ಸಂಸ್ಥಾನ ಮಠ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರು ಮೈಸೂರಿನ ಕಾರ್ಯಕ್ರಮವನ್ನು ಮುಗಿಸಿ ತಡವಾದರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಬಂದಿದ್ದಾರೆ. ಸ್ವಾಮೀಜಿ ಸುಮಾರು 15 ವರ್ಷಗಳ ಹಿಂದಲಿಂದಲೂ ಕೂಡ ಆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಿದ್ರು. ನಂತರ ಅವರು ಕೋಟೆನಲ್ಲಿ, ಮಾಗಡಿನಲ್ಲಿ ಅದ್ಧೂರಿ ಕಾರ್ಯಕ್ರಮಗಳನ್ನು ಮಾಡಿ ಕೆಂಪೇಗೌಡರ ಹೆಸರಿನಲ್ಲಿ ಅನ್ನದಾನ ಮಾಡೋದಿರಲಿ, ಎಲ್ಲರಿಗೂ ಸಿಹಿ ಹಂಚೋ ಕಾರ್ಯಕ್ರಮ ಮಾಡೋದಿರಲಿ, ಹಲವಾರು ಜಾತಿ ಜನಾಂಗ ಯಾವುದೇ ಸಮಾಜದ
ಕೆಲಸ ಮಾಡಿದಂಥ ಹಿರಿಯ ಚೇತನರಿಗೆ ಸನ್ಮಾನ ಮಾಡಿ ಗುರುಸುವಂಥ ಕೆಲಸನೂ ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಪಾಪ ಅವ್ರಿಗೆ ಯಾವುದು ಸರ್ಕಾರದ ಸವಲತ್ತುಗಳು ಕೊಡೋವಂಥದ್ದು ಇಲ್ಲ, ನೀವು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯಾವುದೇ ಸರ್ಕಾರ ಕೇಳ್ಕೊಂಡಿರಲಿಲ್ಲ. ವೈಯಕ್ತಿಕವಾಗಿ ಕೆಂಪೇಗೌಡರ ಹೆಸರನ್ನು ಉಳಿಸ್ಬೇಕು, ಈ ಮಾಗಡಿನಲ್ಲಿ ಈ ಬೆಂಗಳೂರು ಕಟ್ಟಿದಂಥ ಪುಣ್ಯಾತ್ಮರನ್ನ ನೆನೆಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ಕೊಂಬಂದು, ನಾನು ಶಾಸಕನಾದಾಗ ಕೂಡ 5 ವರ್ಷ ಪ್ರತಿ ವರ್ಷ ಕೂಡ ಅವರು ಆ ಜ್ಯೋತಿಯನ್ನು ವೀರ ಸಮಾಧಿ ಕೆಂಪಾಪುರದಿಂದ ಬೆಂಗಳೂರು ವಿಧಾನಸೌಧಕ್ಕೆ ತಗೊಂಡೋಗೋ ಕೆಲಸವನ್ನು 5 ವರ್ಷ ಕೂಡ ಅವರೇ ನಿರ್ವಹಿಸಿದ್ರು. ನನಗೆ ಹೇಳಿದ್ರು ಸರ್ಕಾರ, ನೀವು ನನಗೆ ಇಂಜಿನಿಯರ್ಗಳು BBMPಯವರು ಪ್ರಾಧಿಕಾರದವ್ರು ಕೇಳ್ತಿದ್ರು, ಸರ್ ನೀವು ಶಾಸಕರಿದ್ದೀರಿ, ನಾನು ಹೇಳಿದೆ ಒಂದೇ ಮಾತು, ಏನು ಕೆಂಪೇಗೌಡರ ವಿಚಾರದಲ್ಲಿ ಏನೇ ಇದ್ದರೂ ಕೂಡ HM ಕೃಷ್ಣಮೂರ್ತಿಯವರೇ ಮಾಡಬೇಕು ಅಂತೇಳಿ ಅವತ್ತು ನಾನು ಅವರಿಗೆ ಆದೇಶವನ್ನು ಕೊಟ್ಟಿದ್ದೆ. ಸೊ ಇವತ್ತು ನನಗೆ ನಿನ್ನೆ ಭಾಳ ಬೇಸರ ಆಯಿತು. HM ಕೃಷ್ಣಮೂರ್ತಿಯವರು ಅವತ್ತಿಂದ ಮಾಡ್ತಿದ್ದಂಥ ಕೆಲಸಕ್ಕೆ ವೈಯಕ್ತಿಕವಾಗಿ ರಾಜಕೀಯವಾಗಿ ನಾವೆಲ್ಲ ಈ ಥರ ಮಾಡಬಾರ್ದು, ಅವ್ರಿಗೆ ಜವಾಬ್ದಾರಿಯನ್ನು ಕೊಡಬೇಕಾಗಿತ್ತು. ಸೊ ನಾನು 1-2 ದಿವಸ ಮುಂಚೆ ಗೊತ್ತಾಗಿದ್ದರೆ ನಾನು ಮಾನ್ಯ DK ಶಿವಕುಮಾರ್ ಅವ್ರು ನಾನೇ ಮಾತಾಡ್ತಿದ್ದೆ, ಮೊದಲಿಂದ ಮಾಡ್ಕೊಂಬಂದವ್ರೆ ಅವರೇ ನಿರ್ವಹಿಸಬೇಕು, ಅವ್ರಿಗೆ ಜವಾಬ್ದಾರಿ ಕೊಡಿ ಅಂತ ಕೇಳ್ತಿದ್ದೆ. ಯಾಕೋ ಏನೋ ಅವ್ರಿಗೆ ಜವಾಬ್ದಾರಿಯನ್ನು ಕೊಡದೇ ಇರೋದು ನನಗಂತೂ ಭಾಳ ನೋವಾಗಿದೆ. ಏನೇ ಆದರೂ ಕೂಡ ಕೆಂಪೇಗೌಡರ ಹೆಸರನ್ನು ಅವತ್ತು 20 ವರ್ಷಗಳ ಹಿಂದೆ ಕೆಂಪೇಗೌಡರು ಮಾಗಡಿನಲ್ಲಿ ಒಂದು ಪ್ರತಿಮೆ ಇರಲಿಲ್ಲ. ಮಾಗಡಿನಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಮಾಡಿದಂಥ ಪುಣ್ಯಾತ್ಮರು HM ಕೃಷ್ಣಮೂರ್ತಿಯವರು, ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಇವತ್ತು ಬೆಂಗಳೂರಿನ ನಮ್ಮ ಸುಮ್ನಹಳ್ಳಿ ಜಂಕ್ಷನ್ನಲ್ಲಿ ಕೆಂಪೇಗೌಡರ ಹೆಸರಿಗೆ ಪ್ರಾಧಿಕಾರದ ಕಚೇರಿ, ಅಲ್ಲಿ ಕೆಂಪೇಗೌಡರ ಭವನ, ಇವತ್ತವರೆಗೂ ಕೆಂಪೇಗೌಡರ ಭವನವನ್ನು ಮಾಡೋಕ್ಕಾಗಿಲ್ಲ. ಇವತ್ತು ಕೆಂಪೇಗೌಡರ ಭವನವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಿಂದೆ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ, ನಾನು ಶಾಸಕನಿದ್ದಾಗ ವೀರ ಸಮಾಧಿಗೆ ಸುಮಾರು ಮೊದಲನೇ ಹಂತದಲ್ಲಿ 160 ಕೋಟಿ ಹಣವನ್ನು ಮೀಸಲಿಟ್ಟು 15 ಎಕರೆ ಜಮೀನನ್ನು ಖರೀದಿ ಮಾಡಿದ್ವಿ. 15 ಎಕರೆ ವೀರ ಸಮಾಧಿ ಸುತ್ತ ಇರ್ತಕ್ಕಂಥ ಕೆಂಪಾಪುರ ಊರಿನ ಸಮೇತ, ಹಳೆ ಊರೇನಿತ್ತು, ಹಳೆ ಮನೆಗಳೇನಿತ್ತು, ಅವಕ್ಕೆ ಸ್ಕ್ವಯರ್ ಫೀಟ್ ಲೆಕ್ಕದಲ್ಲಿ ದುಡ್ಡನ್ನು ಕೊಟ್ಟು ಖರೀದಿ ಮಾಡಿ ಈ ಜಾಗವನ್ನು ಅಭಿವೃದ್ಧಿ ಮಾಡಿಸ್ಬೇಕು, ಇದು ವಿಶ್ವಕ್ಕೆ ತೋರಿಸ್ಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ಮಾಡಿ, ಬ್ಲೂ ಪ್ರಿಂಟನ್ನು ಮಾಡಿ, ಅದಕ್ಕೆ ಸ್ವಾಮೀಜಿಯವರ ಅಂಕಿತವನ್ನು ಹಾಕಿಸಿ ನಾವು ಪ್ರಾಧಿಕಾರದ ಮೂಲಕ ಮಾಡಬೇಕು ಅಂತೇಳಿ 15 ಎಕರೆ ಜಮೀನನ್ನು ಅಕ್ವೈರ್ ಮಾಡಿ, ಅಲ್ಲಿದ್ದಂಥ ರೈತರುಗಳಿಗೆ, ಅಲ್ಲಿದ್ದಂಥ ನಿವಾಸಿಗಳಿಗೆ ಬೇರೆ ಕಡೆ ಸೈಟ್ಗಳನ್ನು ಕೊಟ್ಟು ಮಾಡಿದ್ದೀವಿ. ಮತ್ತು ಈಗ ಸರ್ಕಾರ ಬದಲಾವಣೆ ಆದಾಗ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೊಟ್ಟಿದ್ದಾರೆ, ಮಾಡಲಿ, ತೊಂದರೆ ಇಲ್ಲ, ಇನ್ನೂ 10 ಎಕರೆ ಖರೀದಿ ಮಾಡಿ ಇನ್ನೂ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕು ಅಂತ ನಾನು, ಅಶ್ವಥ್ ನಾರಾಯಣವರು, ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಡಾಕ್ಟರ್ ಅಶ್ವಥ್ ನಾರಾಯಣರವರು ಮೇನ್ ರೋಡಿಂದ ಒಳಗಡಿಕೆ ಒಂದು 100 ಫೀಟ್ ರಸ್ತೆಯನ್ನು ಕೂಡ ಮಾಡಬೇಕು ಅಂತೇಳಿ PWD ಇಲಾಖೆಯಲ್ಲಿ ಅನುಮೋದನೆಯನ್ನು ತೆಗೆದುಕೊಂಡು ಅವತ್ತು ಅನುದಾನವನ್ನು ಕೂಡ ಮೀಸಲಿಡಿಸಿದ್ದೀವಿ. ಸೊ ನಂತರ ಬದಲಾವಣೆದ ಸಂದರ್ಭದಲ್ಲಿ ಇವೆಲ್ಲ ಆಗಬೇಕು ಅಂತ ಅವತ್ತು ಸನ್ಮಾನ್ಯ ಕುಮಾರಣ್ಣವರು ನಮ್ಗೆ ಹೇಳಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ನಮ್ಮ ನಾಡಿನ ಮಕ್ಕಳಿಗೆ, ನಮ್ಮ ನಾಡಿನ ಯುವ ಪೀಳಿಗೆಗೆ ಒಂದು ಸ್ಕಿಲ್ ಯೂನಿವರ್ಸಿಟಿನ ಮಾಡಬೇಕು. ಬೆಂಗಳೂರು ಮಾಗಡಿ ರಸ್ತೆಯಲ್ಲಿ ಒಂದು 100-150 ಎಕರೆ ಜಾಗವನ್ನು ಗುರುತಿಸಿ ಸ್ಕಿಲ್ ಯೂನಿವರ್ಸಿಟಿ, ಕೌಶಲ್ಯ ತರಬೇತಿ ಕೇಂದ್ರ ಕೆಂಪೇಗೌಡರ ಹೆಸರಿನಲ್ಲಿ ಆಗಲೇಬೇಕು ಅಂತೇಳಿ ನಾವು ಮಾಡಿದ್ದಂಥದ್ದು. ನಂತರ ಸರ್ಕಾರ ಹೋಯಿತು, ಮುಂದೆ ಬಂದ ಸರ್ಕಾರ ಅದಕ್ಕೆ ತಗೊಳ್ಳಿಲ್ಲ. ನಾನು ಇವತ್ತಿನ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತೀನಿ, ಕೆಂಪೇಗೌಡರ ಹೆಸರಿನಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಂದು ಸ್ಕಿಲ್ ಯೂನಿವರ್ಸಿಟಿನ ಮಾಡಿದ್ರೆ ನಮ್ಮ ಮಕ್ಕಳು ಭವಿಷ್ಯ ಉಜ್ವಲ ಆಗ್ತದೆ. ನಮ್ಮ ಮಕ್ಕಳು ಎಷ್ಟೇ ಓದ್ಬೋದು, ಎಷ್ಟೇ ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ತಗೋಬೋದು. ಇವತ್ತು ನಮಗೆ ಟೊಯೋಟಾ ಸಂಸ್ಥೆ ಇಲ್ಲಿದೆ, ಲಿಂಗಪ್ಪಾಜಿಯವ್ರಿಗೆ ಗೊತ್ತು. ಯಾವ ಹುಡುಗ ಸ್ಕಿಲ್ಲು ಇಲ್ಲ ಅಂತ ಅಂದರೆ ಅವನಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳಲ್ಲ. ನಿನ್ನ ಸರ್ಟಿಫಿಕೇಟು, ನಿನಗೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ,
ನನ್ನ ಹೈಯೆಸ್ಟ್ ಪರ್ಸೆಂಟೇಜ್ ಇದೆ, ನನ್ನ ಸರ್ಟಿಫಿಕೇಟ್ ಮೇಲೆ ನನ್ನ ಕೆಲಸ ಕೊಡಿ ಅಂದರೆ ಕೊಡಲ್ಲ. ನೀನು ಯಾವ ಸ್ಕಿಲ್ಲು ನಿನಗಿದೆ, ವೆಲ್ಡಿಂಗ್ ಸ್ಕಿಲ್ ಇದೆಯಾ, ಅಥವಾ ನಿನಗೆ ಇಂಜಿನ್ ಮೆಕ್ಯಾನಿಕಲ್ ಸ್ಕಿಲ್ ಇದೆಯಾ, ಅಥವಾ ನಿನಗೆ ಡ್ರೈವಿಂಗ್ ಸ್ಕಿಲ್ ಇದೆಯಾ, ನಿನಗೇನಾದರೂ ಒಂದು ಕೌಶಲ್ಯ ನಿನಗೆ ಮನುಷ್ಯನಿಗೆ, ಒಬ್ಬ ವಿದ್ಯಾರ್ಥಿಗೆ ಇಲ್ಲ ಅಂದರೆ ನಿಜವಾಗ್ಲೂ ಅವನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನದಲ್ಲಿ ಇವತ್ತು ಕೆಂಪೇಗೌಡರ ಹೆಸರನ್ನು ನಾವು ಉಳಿಸ್ಲಿಕ್ಕೆ ಸರ್ಕಾರ ಇವತ್ತು ಕೌಶಲ್ಯ ತರಬೇತಿಯನ್ನು ಆ ಕೆಂಪೇಗೌಡರ ಹೆಸರಿನಲ್ಲಿ ಮಾಡಬೇಕು ಅನ್ನೋಂಥದ್ದು. ಯಾಕೆಂದರೆ ಕೆಂಪೇಗೌಡರ ಆಡಳಿತ, ಆ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಅಂತ ಏನು ನಾವು ಕರಿತೀವಿ, ಅವತ್ತಿಗೆ ಇವತ್ತಿಗೂ ಕೂಡ ಮೆಚ್ಚುವಂಥದ್ದು. ಅವತ್ತು ಯಾರು IAS ಆಫೀಸರ್ ಇರಲಿಲ್ಲ, IPS ಆಫೀಸರ್ ಇರಲಿಲ್ಲ, ಯಾರು ಇಷ್ಟೊಂದು ವಿದ್ಯಾವಂತರಿರಲಿಲ್ಲ. ಅಂಥ ಕಾಲದಲ್ಲಿ ಅವರು ಅಷ್ಟೊಂದು ಪಾರದರ್ಶಕವಾದಂಥ ಒಂದು ಆಡಳಿತವನ್ನು ನೀಡಿದ್ದಾರೆ ಅಂದರೆ ನಾವು ಯೋಚನೆ ಮಾಡಬೇಕಲ್ಲ. ಸೊ ಅದನ್ನು ಇವತ್ತು ಆಗಲಿಕ್ಕೆ ಇವತ್ತು ಬೆಂಗಳೂರು ಇಡೀ ವಿಶ್ವದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ, IT ಹಬ್ ಅಂತ ಕರಿತೀವಿ ನಾವು. ಎಲ್ಲ ಮ್ಯಾನ್ ಪವರ್ ಎಲ್ಲಿದೆ ಅಂತ ಅಂದರೆ ಬೆಂಗಳೂರು ಅಂತೇಳಿ ಇವತ್ತು ಅಮೇರಿಕಾದಂಥ ಮುಂದುವರೆದ ರಾಷ್ಟ್ರಗಳು ಇವತ್ತು ಅಮೇರಿಕಾದಲ್ಲಿ ನೆಲೆಸಿರ್ತಕ್ಕಂಥವ್ರು. ಎಷ್ಟು ಜನ ಕನ್ನಡಿಗರು ಇವತ್ತು ಅಮೇರಿಕಾದಲ್ಲಿ ನೆಲೆಸಿದ್ದಾರೆ. ಸೊ ಇವೆಲ್ಲವನ್ನು ನಾವು ನೋಡಿದಾಗ ಆ ಬೆಂಗಳೂರಿಗೆ ಯಾವ ಸಮಯದಲ್ಲಿ ಇವತ್ತು ನಮ್ಮ ಕೆಂಪೇಗೌಡರು ಅಡಿಪಾಯವನ್ನು ಹಾಕಿದ್ದಾರೆ ಅಂತೇಳಿ ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಗ್ರಹಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಮ್ಮ ಬೆಂಗಳೂರು ಇಷ್ಟೊಂದು ಬೆಳೆದಿದೆ. ಲಿಂಗಪ್ಪಾಜಿಯವರು ಹೇಳಿದ್ರು, ಬೆಂಗಳೂರು ಇಷ್ಟು ಬೆಳಿಬೋದು ಅಂತೇಳಿ ಅವತ್ತು ಕೆಂಪೇಗೌಡರು ಅಂದ್ಕೊಂಡಿದ್ದು ಗಡಿ ಗುರುಸಿದ್ದು ಅಂತೇಳಿದ್ರೆ ನಮ್ಮ ಡಾಕ್ಟರ್ ರವೀಂದ್ರ ಅವ್ರು ಹೇಳ್ದಂಗೆ ಅವತ್ತು ಎತ್ತು ಎಲ್ಲಿವರೆಗೂ ಹೋಗಿ ನಿಲ್ತದೋ ಅಲ್ಲಿವರೆಗೂ ಬೆಂಗಳೂರು ಬೆಳೀತಿತ್ತು ಅನ್ನುವಂಥ ಆ ದೃಷ್ಟಿ, ಆ ಗ್ರಹಿಕೆ ಅವತ್ತಿತ್ತು. ಇವತ್ತು ಬೆಂಗಳೂರು ಅದಕ್ಕಿಂತ 3 ಪಟ್ಟು ಬೆಳೆದಿದೆ ಅಂದರೆ ಇವತ್ತು ನಮ್ಮಲ್ಲಿ ನೀವು ಬೆಂಗಳೂರು ಸೆಟಪ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಆಗಿಲ್ಲ. ಇವತ್ತು ಬೆಂಗಳೂರು, ಡೆಲ್ಲಿ ನ್ಯೂ ಡೆಲ್ಲಿ ಅಂತ ಹೇಳ್ತಾರೆ, ಬಾಂಬೆನಲ್ಲಿ ನ್ಯೂ ಬಾಂಬೆ ಅಂತ ಇರ್ತಾರೆ, ಪೂನಾದಲ್ಲಿ ಎಲ್ಲೆಲ್ಲೋ ಇವತ್ತು ನ್ಯೂ ಸೆಟಪ್ಗಳು ಆಗಿದ್ದಾವೆ. ಇವತ್ತು ಬೆಂಗಳೂರನ್ನು ನವ ಬೆಂಗಳೂರು ಅಂತೇಳಿ ನಾವು ಮಾಡಲಿಕ್ಕೆ ಇಲ್ಲಿವರೆಗೂ ಸಾಧ್ಯನೇ ಆಗಿಲ್ಲ. ಸೊ ಇವೆಲ್ಲವನ್ನು ಯಾರು ದೃಷ್ಟಿ ಅಭಿವೃದ್ಧಿ ಪರವಾಗಿ ಮುಂದಿನ ಪೀಳಿಗೆಗೆ ನಾವೇನಾದರೂ ಮಾಡಬೇಕು ಅನ್ನುವಂಥ ಆ ಬುದ್ಧಿವಂತಿಕೆ ಯಾವ ಒಬ್ಬ ರಾಜಕಾರಣಿಗೆ ಇರ್ತದೆ, ನಿಜವಾಗಲೂ ಅವರನ್ನು ನಾವು ಲೆಜೆಂಡ್ ಅಂತ ಕರೀಲಿಕ್ಕೆ ಸಾಧ್ಯ. ಇವತ್ತು ನಾವು ಕೆಂಪೇಗೌಡರನ್ನ ಕರಿತೀವಿ ಲೆಜೆಂಡ್ ಅಂತ. ಇವತ್ತು ಕೆಂಪೇಗೌಡರು ಅವತ್ತು ದೂರದೃಷ್ಟಿ ಇರಲಿಲ್ಲ ಅಂದಿದ್ರೆ ನಾವೆಲ್ಲಿ ಬೆಂಗಳೂರಲ್ಲಿ ಇದನ್ನು ನಾವು ನಮ್ಮ ಯುವ ಪೀಳಿಗೆ ಜನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿ, ಇನ್ನೂ ಭಾಳಷ್ಟು HM ಕೃಷ್ಣಮೂರ್ತಿಯವರು ಮಾತನಾಡ್ತಾರೆ. ಸ್ವಾಮೀಜಿಯವರು ಬಂದಿದ್ದಾರೆ, ಅವರ ಆಶೀರ್ವಚನ, ಅವರ ಇದು ನಮ್ಮ ಯುವಕ ಸ್ನೇಹಿತರು, ನನ್ನ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಟ್ರಸ್ಟ್ನ ನಂಜುಂಡಿಯವರು ಇರ್ಬೋದು, ಲೋಕೇಶು, ಜಗದೀಶು, ರವಿರಾಜು, ಸಂದೀಪು, ಪಾರ್ಥ, ಎಲ್ಲ ಸ್ನೇಹಿತರು ಕೇಳಿದ್ರು ನಮಗೂ ಒಂದು ಕೆಂಪೇಗೌಡರ ಪ್ರತಿಮೆಯನ್ನು ಇಲ್ಲಿ ಮಾಡಲಿಕ್ಕೆ ಅವಕಾಶ ಆಗಲಿ ಅಂತ. ಖಂಡಿತವಾಗ್ಲೂ ನಾವು ಇಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಬಿಡದಿನಲ್ಲಿ ಸ್ಥಾಪನೆ ಮಾಡಲೇಬೇಕು. ಕೆಂಪೇಗೌಡರ ಪ್ರತಿಮೆಗೆ ಜಾಗವನ್ನು ರಿಸರ್ವ್ ಮಾಡಲಿಕ್ಕೆ ನಾವೆಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವೆಲ್ಲ ಕೈ ಜೋಡಿಸ್ಬೇಕು. ಸಂಪೂರ್ಣ ಜವಾಬ್ದಾರಿಯನ್ನು ನನ್ನಾದಿಯಾಗಿ ನಾವೆಲ್ಲ ವೇದಿಕೆಯಲ್ಲಿರೋರೆಲ್ಲ ನಾವೆಲ್ಲ ತೆಗೆದುಕೊಳ್ಬೇಕಾಗ್ತದೆ. ವಿಶ್ವಾರೂಢ ಕೆಂಪೇಗೌಡ, ಕುದುರೆ ಮೇಲೆ ಕುಳಿತಿರ್ತಕ್ಕಂಥ ಕೆಂಪೇಗೌಡರನ್ನ ಬಿಡದಿನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ನಮ್ಮೆಲ್ಲರ ಶ್ರಮವನ್ನು ಹಾಕೋಣ ಹಾಗೆ ಎನ್ನುವಂಥ ಮಾತನ್ನು, ಅದರ ಜವಾಬ್ದಾರಿಯನ್ನು ನಾನು ಕೂಡ ಒಂದು ಹೆಜ್ಜೆ ಮುಂದೆ ಬಂದು ತೆಗೆದುಕೊಳ್ತೇನೆ ಎನ್ನುವಂಥ ಮಾತನ್ನು ಹೇಳ್ತಾ, ಇಷ್ಟು ಕಾರ್ಯಕ್ರಮ ಮಾಡೋದು ಭಾಳ ಕಷ್ಟ. ಹೆಂಗಿದೆ ಪರಿಸ್ಥಿತಿ ಅಂದರೆ, ಅಯ್ಯೋ ಕೆಂಪೇಗೌಡರು ಯಾರಿಗೆ ಬೇಕು ಅನ್ನೋಂಥ ಪರಿಸ್ಥಿತಿ, ಯಾರ ಜಯಂತಿನೇ ಆಗಲಿ ಅಂಥ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ. ಆದರೆ ನನ್ನೆಲ್ಲ ಯುವಕ ಸ್ನೇಹಿತರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಒಳ್ಳೆ ಆಲೋಚನೆಯಿಂದ ಕೆಂಪೇಗೌಡರ ಜಯಂತಿನ ನಾವು ಕೂಡ ಮಾಡಬೇಕು. ನೆನ್ನೆ ಮಾಡಬೇಕಾಗಿತ್ತು, ಎಲ್ಲ ಕಡೆ ಜಯಂತಿ ಇರೋದ್ರಿಂದ ಇವತ್ತು ಮಾಡಿದ್ರೆ ಎಲ್ಲ ಗಣ್ಯರು ಬರ್ತಾರೆ ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಇವತ್ತು ತಾವೆಲ್ಲ ಮಾಡಿದಿರಿ. ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ತಾವೆಲ್ಲ ಏನು ಭಾವಿಸಿದ್ದೀರಿ, ಇವತ್ತು ಎಷ್ಟು ಜನ ಮಕ್ಕಳಿಗೆ ನೀವು ಗೌರವಿಸ್ತಾ ಇದ್ದೀರಿ, ಎಷ್ಟು ಜನ ಮಕ್ಕಳಿಗೆ ಇವತ್ತು ಊಟದ ವ್ಯವಸ್ಥೆ ಎಲ್ಲ ಕೂಡ ಮಾಡಬೇಕು ಬಂದಂಥ ಗಣ್ಯರಿಗೆ ಅಂತೇಳಿ ತೀರ್ಮಾನ ಮಾಡಿದ್ದೀರಿ. ನಿಮ್ಮೆಲ್ಲ ಕೆಲಸಗಳು ಒಳ್ಳೆಯದಾಗಲಿ, ನಮ್ಮ ಬೆಂಬಲ ಸದಾ ಇರ್ತದೆ ಎನ್ನುವಂಥ ಮಾತನ್ನು ಹೇಳಿ
ನನಗೆ ಕರೆಸಿ ಗೌರವಿಸಿ ನನಗೆ 2 ಗಂಟೆಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಾನು ಬೇಗ ಮಾತನಾಡಿ ಹೋಗ್ತೀನಿ ಅಂತೇಳಿ ಎಲ್ಲರಲ್ಲೂ ಕೂಡ ಅನುಮತಿಯನ್ನು ಕೇಳಿದ್ದೇನೆ. ಸೊ ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದು. ನನಗೆ ಈ ಕರೆಸಿ 2 ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಇಂದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಬೆಳಿಗ್ಗೆ ಏನು ಪುತ್ಥಳಿಗೆ ಮೆರವಣಿಗೆಗೆ ರಥಚಾಲನೆಗೆ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರಾತಸ್ಮರಣೀಯ ನಾಡಪ್ರಭು ಕೆಂಪೇಗೌಡರ ಸಾಧನೆಗಳನ್ನು ಬಣ್ಣಿಸಿ ಏನು ಕೆಂಪೇಗೌಡ ಒಕ್ಕಲಿಗ ಟ್ರಸ್ಟ್ ಒಂದು ಆಶಯವನ್ನು ವ್ಯಕ್ತಪಡಿಸ್ತೋ ಒಂದು ಪುತ್ಥಳಿ ಆಗಬೇಕು ಅಂತೇಳಿ ನಾನು ಕೂಡ ಮೊದಲಿಗನಾಗಿ ನಿಂತು ಜಾತ್ಯತೀತವಾಗಿ ನಾವೆಲ್ಲ ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದಂತಹ ಮಾಜಿ ಶಾಸಕರು ಯುವ ನಾಯಕರಾದಂತಹ ಶ್ರೀ ಎ ಮಂಜುನಾಥ್ ಅವರಿಗೆ ಜೋರು ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ.